ಈ ರಾಜ್ಯದ ರಾಜಕಾರಣಿಗಳಿಗೆ ಮತ್ತು ದೇಶದ ರಾಜಕಾರಣಿಗಳಿಗೆ ಕೋಮುವಾದವನ್ನು ಸೃಷ್ಟಿಸುವುದು ಬಿಟ್ಟು ಪ್ರಗತಿಯ ಪಥದತ್ತ ಹೇಗೆ ಚಲಿಸಬೇಕು ಎನ್ನುವಂತಹ ಬುದ್ಧಿಯನ್ನು ಕೊಡಲಿ ಮತ್ತು ಈ ರಾಜ್ಯದ ಈ ದೇಶದ ಘನತೆವೆತ್ತ ಶಿಕ್ಷಣವಂತ ಯುವ ಸಮುದಾಯಕ್ಕೆ ಅನ್ಯಾಯದ ವಿರುದ್ಧ ಧ್ವನಿ ಎತ್ತುವಂತಹ ಜಾತಿ ಭೇದವನ್ನು ಮರೆತು ಪಕ್ಷ ಭೇದವನ್ನು ಮರೆತು ಅನ್ಯಾಯದ ವಿರುದ್ಧ ಧ್ವನಿ ಎತ್ತುವಂತಹ ಬುದ್ಧಿಯನ್ನು ಕೊಡಲಿ ಆ ಚಾಮುಂಡೇಶ್ವರಿ ತಾಯಿ ಅಂತ ಕೇಳಿಕೊಳ್ತಾ, ಸಿಂಹ ಅವರೇ, ರಾಜ್ಯದಲ್ಲಿ ಇವತ್ತು ಪ್ರವಾಹ ಬಂದು ಹೋಗಿದೆ ಮತ್ತು ಬೆಂಗಳೂರಿನಲ್ಲಿ ಗುಂಡಿಗಳು ಬಹಳಷ್ಟಿವೆ. ಅದನ್ನು ತೆರವುಗೊಳಿಸಲಿಕ್ಕಾಗಿ, ಅದನ್ನು ಸರಿ ಮಾಡಲಿಕ್ಕೋಸ್ಕರವಾಗಿ ಯಾವತ್ತಾದರೂ ನಿಮ್ಮ ಕೇಂದ್ರ ಸರ್ಕಾರದ ಹತ್ತಿರ ಲೆಟರ್ ಪ್ಯಾಡ್ ತೊಗೊಂಡೋಗಿದ್ದೀರಾ ಅಥವಾ ಹೈಕೋರ್ಟಿಗೆ ಹೋಗಿದ್ದೀರಾ ಅಥವಾ ಸುಪ್ರೀಂ ಕೋರ್ಟಿಗೆ ಹೋಗಿದ್ದೀರಾ? ಯಾವತ್ತೂ ಕೂಡ ಹೋಗಿಲ್ಲ. ಬಿಡೋದು ಆ ಊರಿನಲ್ಲೇ ಸೀಮಿತವಾಗಿರುವಂಥ ಒಂದು ಗಲಾಟೆಯನ್ನು ಇಡೀ ರಾಜ್ಯಾದ್ಯಂತ ಹಬ್ಬಿಸುವ ಕಾರ್ಯ, ಕಚ್ಚಡ ಕಾರ್ಯ ಈ ಮಾಧ್ಯಮಗಳು ಮಾಡ್ತವೆ. ನಮಸ್ಕಾರ ಕರ್ನಾಟಕ. ನಡೆಯಿತು ದಸರಾ ಅದ್ಧೂರಿಯಾಗಿ, ಕೆಲವರು ಹೋದರು ಮುಖಭಂಗವಾಗಿ ಎನ್ನುವಂಥ ವಿಷಯದ ಬಗ್ಗೆ ಮಾತಾಡಲಿಕ್ಕೆ ಬಂದಿದ್ದೇನೆ. ಇವತ್ತು ಕರ್ನಾಟಕದಲ್ಲಿ ನಡೆದಿರುವಂತಹ ಮೈಸೂರು ಜಿಲ್ಲೆಯ ದಸರಾ ಹಬ್ಬವು ಅದ್ಧೂರಿಯಾಗಿ ಜರುಗಿದೆ ಮತ್ತು ವಿಶ್ವವಿಖ್ಯಾತಿಯನ್ನು ಪಡೆದಿರುವಂತಹ ನಮ್ಮ ನಾಡಿನ ಚಾಮುಂಡಿ ತಾಯಿ ಎಲ್ಲರನ್ನ ಕೃಪಾಶೀರ್ವಾದದೊಂದಿಗೆ ಮತ್ತಷ್ಟು ಮೆರುಗು ತಂದಿದ್ದಾಳೆ. ಆನೆಯ ಮೇಲೆ ಅಂಬಾರಿ ಮತ್ತು ಆ ಜನಸಾಗರ, ಮೈಸೂರಿನಲ್ಲಿ ನಡೀತಿರುವಂತಹ ಒಂದು ಸಡಗರ ಸಂಭ್ರಮ ನೋಡಲಿಕ್ಕೆ ಎರಡು ಕಣ್ಣುಗಳು ಕೂಡ ಸಾಲದು. ಅದ್ಭುತವಾಗಿರುವಂತಹ ಹಬ್ಬ ಆಚರಣೆ ಮಾಡಲಾಯಿತು. ಎಲ್ಲರೂ ಕೂಡ ಕರುನಾಡದಿಂದ ಮತ್ತು ಹೊರ ರಾಜ್ಯಗಳಿಂದ, ಹೊರ ದೇಶದಿಂದಲೂ ಕೂಡ ಆ ಒಂದು ದಸರಾವನ್ನು ನೋಡಲಿಕ್ಕೆ ಬಂದಿದ್ದರು ಮತ್ತು ಆ ಚಾಮುಂಡೇಶ್ವರಿ ತಾಯಿ ಎಲ್ರಿಗೂ ಕೂಡ ಒಳ್ಳೆಯ ಬುದ್ಧಿ, ಆಯಸ್ಸು, ಆಶೀರ್ವಾದ, ಸಂತೋಷ, ಸುಖ, ನೆಮ್ಮದಿ ಎಲ್ಲವನ್ನು ಕೊಟ್ಟು ಹಾರೈಸಲಿ ಎಂದು ಕೇಳಿಕೊಳ್ಳುತ್ತಾ, ಪ್ರಮುಖವಾಗಿ ಈ ದಸರಾ ಹಬ್ಬದಿಂದ, ಈ ವರ್ಷದ ದಸರಾ ಹಬ್ಬದಿಂದ ಆ ತಾಯಿ ಚಾಮುಂಡೇಶ್ವರಿ ದೇವಿ ಈ ರಾಜ್ಯದ, ಈ ದೇಶದ ರಾಜಕಾರಣಿಗಳಿಗೆ ಕೋಮುವಾದವನ್ನು ಸೃಷ್ಟಿಸುವುದು ಬಿಟ್ಟು, ಈ ರಾಜ್ಯದ ರಾಜಕಾರಣಿಗಳಿಗೆ ಮತ್ತು ದೇಶದ ರಾಜಕಾರಣಿಗಳಿಗೆ ಕೋಮುವಾದವನ್ನು ಸೃಷ್ಟಿಸುವುದು ಬಿಟ್ಟು ಪ್ರಗತಿಯ ಪಥದತ್ತ ಹೇಗೆ ಚಲಿಸಬೇಕು ಎನ್ನುವಂತಹ ಬುದ್ಧಿಯನ್ನು ಕೊಡಲಿ ಮತ್ತು ಈ ರಾಜ್ಯದ, ಈ ದೇಶದ ಘನತೆವೆತ್ತ ಶಿಕ್ಷಣವಂತ ಯುವ ಸಮುದಾಯಕ್ಕೆ ಅನ್ಯಾಯದ ವಿರುದ್ಧ ಧ್ವನಿ ಎತ್ತುವಂತಹ ಜಾತಿ ಭೇದವನ್ನು ಮರೆತು ಪಕ್ಷ ಭೇದವನ್ನು ಮರೆತು ಅನ್ಯಾಯದ ವಿರುದ್ಧ ಧ್ವನಿ ಎತ್ತುವಂತಹ ಬುದ್ಧಿಯನ್ನು ಕೊಡಲಿ ಆ ಚಾಮುಂಡೇಶ್ವರಿ ತಾಯಿ ಅಂತ ಕೇಳಿಕೊಳ್ತಾ ಇವತ್ತಿನ ವಿಷಯವನ್ನು ಮಾತಾಡಲಿಕ್ಕೆ ಸ್ಟಾರ್ಟ್ ಮಾಡೋಣ. ಈಗ ಪ್ರಮುಖವಾಗಿ ಏನಪ್ಪ ಅಂತಂದರೆ, ಬಾನು ಮುಸ್ತಾಕ್ ಅವರು ಈ ಒಂದು ದಸರಾ ಉದ್ಘಾಟನೆಯನ್ನು ಮಾಡುವಂತಿಲ್ಲ, ಮಾಡಲಿಕ್ಕೆ ಬರೋದಿಲ್ಲ ಎನ್ನುವಂಥ ವಿಚಾರದೊಳಗೆ ಕೆಲವೊಬ್ಬರು ಅಬ್ಬರದ ಭಾಷಣಗಳನ್ನು ಮಾಡಿ ಅಬ್ಬರದಲ್ಲಿ ಹೋರಾಡಿ ಬೊಬ್ಬೆದ್ದು ಹೋದರು ಎನ್ನುವಂಥದ್ದು ಈ ಒಂದು ವಿಡಿಯೋದ ಕಲ್ಪನೆ ಅಥವಾ ಶೀರ್ಷಿಕೆ ಅನ್ನುವಂಥದ್ದು ವಿಚಾರ. ಸೊ ಇಲ್ಲಿ ತಿಳ್ಕೊಳ್ರಿ, ನೀವು ಯಾವ ಬಾನು ಮುಸ್ತಾಕರನ್ನು ಇವರು ದಸರಾ ಉದ್ಘಾಟನೆ ಮಾಡಬಾರದು ಎನ್ನುವಂತಹ ಒಂದು ಅತಿರೇಕತನದ ಹೋರಾಟ, ಅತಿರೇಕತನದ ಒಂದು ವಿಚಾರಗಳು, ಒಂದು ಚರ್ಚೆಗಳು ಪ್ರಮುಖವಾಗಿ ನನ್ನ ನೇರ ಮಾತುಗಳು ಮಾಧ್ಯಮಗಳಿಗೆ. ಯಾಕೆ ಅಂತಂದರೆ, ರಾಜಕಾರಣಿಗಳು ಅವ್ರಿಗೆ ಕೆಲಸವೇ ಅದೇ ಇರೋದು. ಅವರಿಗೆ ಯಾವುದನ್ನು ಸರ್ಕಾರ ಮಾಡುತ್ತೋ ಅದನ್ನು ವಿರೋಧ ಮಾಡುವಂಥದ್ದು ಯಾವುದೇ ವಿರೋಧ ಪಕ್ಷದ ಕಾಯಕ ಅಥವಾ ಕಾರ್ಯ ಕೆಲಸ. ಅದನ್ನು ಬಿಟ್ಟು ಬೇರೆ ಯಾವುದೇ ಕೆಲಸವಿಲ್ಲ ಅವರಿಗೆ. ಅವರು ಏನೇ ಮಾಡಿದ್ರು ಕೂಡ, ಒಳ್ಳೇದು ಮಾಡಿದ್ರೂ ವಿರೋಧ ಮಾಡ್ತಾರೆ, ಕೆಟ್ಟದು ಮಾಡಿದ್ರೂ ವಿರೋಧ ಮಾಡ್ತಾರೆ. ಹಂಗೆ ಹೋದರೆ ಹಿಂಗೆ ಬರ್ತಾರೆ, ಹಿಂಗೆ ಹೋದ್ರೆ ಹಂಗೆ ಬರ್ತಾರೆ. ಹೇಳಿದ ಮಾತು ಉಳಿಸ್ಕೊಂಡಿಲ್ಲ, ಗ್ಯಾರಂಟಿಗಳನ್ನು ಕೊಟ್ಟಿಲ್ಲ ನೀವು ಅಂದ್ರೆ, ನೀವು ಯಾಕೆ ಆಶ್ವಾಸನೆ ಕೊಟ್ಟಿರಿ ಅಂತಾರೆ. ಕೊಟ್ಟರೆ ರಾಜ್ಯ ಬಿಕಾರಿ ಆಗ್ತದೆ ಅಂತ ಹೇಳ್ತಾರೆ. ಅವ್ರು ಹಂಗೋದ್ರೆ ಹಿಂಗೆ ಬರ್ತಾರೆ, ಹಿಂಗೆ ಹೋದ್ರೆ ಹಂಗೆ ಬರ್ತಾರೆ. ಸೊ ಹಂಗಾಗಿ ರಾಜಕೀಯ ಪಕ್ಷದ ಬಗ್ಗೆ ನಾನು ಮಾತಾಡೋಂಗಿಲ್ಲ. ಯಾಕಪ್ಪ, ಅವ್ರದ್ದು ಕಾರ್ಯ ಕೆಲಸ ಅದೇ ಐತಿ, ಅವ್ರ ಜವಾಬ್ದಾರಿಗಳು ಅದೇ ಅದಾವ. ಹಂಗಾಗಿ ಈ ನೇರವಾಗಿ ನಾನು ತೆಗೆದುಕೊಳ್ಳೋದು ಯಾರದಪ್ಪ, ಮಾಧ್ಯಮಗಳು. ಈ ಬುದ್ಧಿಗೇಡಿ ಮಾಧ್ಯಮಗಳು, ಮಾನಿಗೇಡಿ ಮಾಧ್ಯಮಗಳು, ಎಲ್ಲ ಮಾಧ್ಯಮಗಳೆಲ್ಲ ಕೆಲ ಮಾಧ್ಯಮಗಳನ್ನ ಹೇಳ್ತಿರೋದು. ಬುದ್ಧಿ ಇಲ್ಲದ ಶತದಡ್ಡತನದ ಮೂರ್ಖತನದಲ್ಲಿರುವಂತಹ ಕೆಲ ಮಾಧ್ಯಮಗಳು ಅದನ್ನೇನು ಗಂಭೀರವಾಗಿ ಅದನ್ನು ಬಹುದೊಡ್ಡ ಚರ್ಚೆ ಎನ್ನುವಂತೆ ಎಲ್ಲೆಲ್ಲಿ ಹೋಗ್ತಾರೆ ಅಲ್ಲೆಲ್ಲ ಕ್ಯಾಮ್ರಾ ಇಟ್ಟು ತೋರಿಸಿದ್ರು. ಈ ರಾಜ್ಯದಲ್ಲಿ ಅಯ್ಯಯ್ಯೋ ಈ ರಾಜ್ಯದಲ್ಲಿ ಹಿಂಗಾಯಿತು, ಅಯ್ಯಯ್ಯೋ ಈ ರಾಜ್ಯದಲ್ಲಿ ಹಿಂಗೆ ಆಗಬಾರ್ದಾಗಿತ್ತು. ಬಾನು ಮುಸ್ತಾಕರನ್ನು ಕರೆಸಿದ್ದು ಎಷ್ಟು ಸರಿ, ಡಿಬೇಟ್ ಮೇಲೆ ಡಿಬೇಟ್ ಮಾಡ್ತಾರೆ. ಪ್ರಮುಖವಾಗಿ ಆರ್ ಕನ್ನಡದಲ್ಲಿ ಸ್ಮಿತಾ ರಂಗನಾಥ್ ಎನ್ನುವಂತಹ ಮಹಿಳೆ, ಏಷ್ಯಾನೆಟ್ ಸುವರ್ಣ ನ್ಯೂಸ್ನಲ್ಲಿ ಅಜಿತ್ ಹನುಮಕ್ಕನವರ್, ಪ್ರಬುದ್ಧತೆಯ ಇವರು ನಿರೂಪಕರು. ಇಂತಹ ನಿರೂಪಕರುಗಳಿಂದಲೇ ಈ ರಾಜ್ಯದಲ್ಲಿ ಮಾಧ್ಯಮಗಳಿಗಿರುವಂತಹ ಮಾನ ಗೌರವ ಕ್ಷೀಣಿಸುತ್ತಿದೆ. ಅದನ್ನು ಅರ್ಥೈಸಿಕೊಳ್ಳುವಲ್ಲಿ ವಿಫಲರಾಗಿದ್ದರೆ ಅವ್ರಿಗೆ ಅವರೇ ದೊಡ್ಡ ಶಾಣ್ಯರು ಅನ್ಕೊಂಬಿಟ್ರು ಅವರು.
ಏನು ಮಾಧ್ಯಮಗಳ ಕರ್ತವ್ಯಗಳೇನು? ಇವತ್ತು ಕಲ್ಯಾಣ ಕರ್ನಾಟಕದಲ್ಲಿ ಅಥವಾ ಗುಲ್ಬರ್ಗದಲ್ಲಿ ಕೃಷ್ಣಾ ನದಿ ಹರಿದು ಯಾದಗಿರಿ ಜಿಲ್ಲೆ ಮತ್ತು ಕಲಬುರಗಿ ಜಿಲ್ಲೆಯಲ್ಲಿರುವಂಥ ಹಲವಾರು ಹಳ್ಳಿಗಳಿಗೆ ಪ್ರವಾಹ ಬಂದಿದೆ. ಅದನ್ನು ತೋರಿಸಿದ್ರಾ? ಎಲ್ಲಾದರೂ ತೋರಿಸಿದ್ರಾ? ಇಲ್ಲ, ತೋರಿಸಂಗಿಲ್ಲ. ರಾಜ್ಯದಲ್ಲಿ ಯಾವುದಾದ್ರೂ ಕೋಮಗಲಭಗಳು ಸೃಷ್ಟಿಯಾಗಿಬಿಟ್ರೆ ಮಾತ್ರ ಆ ಕಡೆಯಿಂದ ಈ ಕಡೆಯಿಂದ ಡಿಬೇಟ್ ಮೇಲೆ ಡಿಬೇಟ್ ಮಾಡೋದು. ಆ ಒಂದು ಹಿಂದೂ ಕಾರ್ಯಕರ್ತರನ್ನ ಒಂದು 50 ಮಂದಿನ ಕರ್ಕೊಂಬರೋದು, ಈ ಕಡೆ ಮುಸ್ಲಿಂ ಕಾರ್ಯಕರ್ತರನ್ನ ಕರ್ಕೊಂಬಂದ್ಬಿಟ್ಟು ಡಿಬೇಟ್ ಮೇಲೆ ಡಿಬೇಟ್ ಮಾಡಿ ಜಗಳ ಹಚ್ಚಿ ಮತ್ತೊಂದಿಟ್ಟು ಬೆಂಕಿ ಹಚ್ಚಿಬಿಡೋದು. ಆ ಊರಿನಲ್ಲೇ ಸೀಮಿತವಾಗಿರುವಂಥ ಒಂದು ಗಲಾಟೆಯನ್ನು ಇಡೀ ರಾಜ್ಯಾದ್ಯಂತ ಹಬ್ಬಿಸುವ ಕಾರ್ಯ, ಕಚ್ಚಡ ಕಾರ್ಯ ಈ ಮಾಧ್ಯಮಗಳು ಮಾಡ್ತವೆ. ಹಾಗಾಗಿ ಈ ಮಾಧ್ಯಮಗಳಿಗೆ ನನ್ನ ನೇರ ಸವಾಲು, ಕೆಲವರು ಹೋದರು ಮುಖಭಂಗವಾಗಿ ಅನ್ನುವಂಥ ವಿಷಯದಲ್ಲಿ ನಾನು ಇದನ್ನೇ ಹೇಳ್ತಾ ಇದ್ದೇನೆ. ಬಹುಮುಖ್ಯವಾಗಿ ಮಾಧ್ಯಮಗಳ ಜೊತೆಗೇನೆ ಮಾಜಿ ಸಂಸದರಾಗಿರುವಂತಹ ಪ್ರತಾಪ ಸಿಂಹ ಹಾಗೂ ಇನ್ನೋರ್ವರಾಗಿರ್ತಕ್ಕಂಥ ನಮ್ಮ ರಾಜ್ಯದ ಹಿಂದುತ್ವದ ಮಹಾ ಕಟ್ಟಾಳು, ಅದರಲ್ಲಿ ಎರಡು ಮಾತಿಲ್ಲ, ಅವ್ರ ಬಗ್ಗೆ ಅಪಾರವಾದಂಥ ಗೌರವ ಐತೆ. ಬಟ್ ಬಾನು ಮುಸ್ತಕರನ್ನು ವಿರೋಧಿಸಿದ್ದಕ್ಕೆ ಮುಖಭಂಗವಾಗಿರುವಂತಹ ಬಸನಗೌಡ ಯತ್ನಾಳ್ ಅವರು ಕೂಡ ಪ್ರಮುಖ ಕಾರಣೀಕರ್ತರು. ಮತ್ತು ಹಲವಾರು ಬಿ ಜೆ ಪಿ ನಾಯಕರು ಅಂದ ತಕ್ಷಣ ಕೆಲವರು ಎಷ್ಟು ಮಾತಾಡ್ಬೇಕು ಅಷ್ಟು ಮಾತಾಡಿ ಸುಮ್ಮನೆ ಆಗ್ಬಿಟ್ರು. ಅವರೆಲ್ಲ ಅರ್ಥ ಮಾಡ್ಕೊಂಡಿರಿದೆ, ಎಲ್ಲವನ್ನ ಸರ್ಕಾರ ಮಾಡಿದ್ರೆ ಏನೂ ಮಾಡೋಕ್ಕಾಗಿಲ್ಲ, ಇದು ಎಲ್ಲ ಕಾನೂನು ಪ್ರಕಾರ ತಪ್ಪು ಅನ್ನೋದು ಅರ್ಥ ಮಾಡ್ಕೊಂಡ್ಬಿಟ್ರು. ಬಟ್ ಅರ್ಥ ಮಾಡ್ಕೊಳ್ಳದೆ ಅತಿರೇಕತನದಿಂದ ಹೋರಾಡಿದ್ದು ಪ್ರತಾಪ್ ಸಿಂಹ ಮತ್ತು ಬಸನಗೌಡ ಯತ್ನಾಳ್. ಪ್ರತಾಪ್ ಸಿಂಹ ಅವರಿಗೆ ಈಗ ಅಲ್ಲಿ ಯದುವೀರ್ ಒಡೆಯರು ಇವತ್ತು ಮಾಜಿ ಸಂಸದರಾಗಿರುವಂತಹ ಒಂದು ಪ್ರತಾಪ ಸಿಂಹ ಅವರ ಸೀಟಿನಲ್ಲಿ ಅವಕಾಶವನ್ನು ಇವರು ಪಡ್ಕೊಂಡಿದ್ರು, ಒಡೆಯರ್. ಹಾಗಾಗಿ ಅವರಿಗೆ ಒಂದಷ್ಟು ಕೋಪ ಇರ್ತದೆ, ಅವರು ಮಾತಾಡ್ತಾರೆ. ಅವರೊಬ್ಬ ಯುವಕರಾಗಿದ್ದಾರೆ, ಒಬ್ಬ ಶಿಕ್ಷಣವಂತರಾಗಿದ್ದಾರೆ, ಆ ರೀತಿ ಮಾತಾಡಬಾರ್ದಾಗಿತ್ತು, ಮಾತಾಡಿದ್ರು, ಅದು ತಪ್ಪು ಅಂತ ಅವರಿಗೆ ಗೊತ್ತಾಯ್ತೇನೆ. ಸುಪ್ರೀಂ ಕೋರ್ಟಿಗೆ ಹೋಗಿದ್ರು, ಹೈಕೋರ್ಟಿಗೆ ಹೋದರು, ಅದಾದ ನಂತರ ಸುಪ್ರೀಂ ಕೋರ್ಟಿಗೆ ಹೋದರು. ಪ್ರತಾಪ್ ಸಿಂಹ ಅವರೇ ರಾಜ್ಯದಲ್ಲಿ ಇವತ್ತು ಪ್ರವಾಹ ಬಂದು ಹೋಗಿದೆ ಮತ್ತು ಬೆಂಗಳೂರಿನಲ್ಲಿ ಗುಂಡಿಗಳು ಬಹಳಷ್ಟಿವೆ. ಅದನ್ನು ತೆರವುಗೊಳಿಸ್ಲಿಕ್ಕಾಗಿ, ಅದನ್ನು ಸರಿ ಮಾಡಲಿಕ್ಕೋಸ್ಕರವಾಗಿ ಯಾವತ್ತಾದರೂ ನಿಮ್ಮ ಕೇಂದ್ರ ಸರ್ಕಾರದ ಹತ್ತಿರ ಲೆಟರ್ ಪ್ಯಾಡ್ ತೊಗೊಂಡೋಗಿದ್ದೀರಾ, ಅಥವಾ ಹೈಕೋರ್ಟಿಗೆ ಹೋಗಿದ್ದೀರಾ, ಅಥವಾ ಸುಪ್ರೀಂ ಕೋರ್ಟಿಗೆ ಹೋಗಿದ್ದೀರಾ? ಯಾವತ್ತೂ ಕೂಡ ಹೋಗಿಲ್ಲ. ನಿಮ್ಮ ಬೇಳೆ ಕಾಳುಗಳನ್ನು ಬೇಯಿಸ್ಕೊಳ್ಳೋದಕ್ಕೋಸ್ಕರ, ನಿಮ್ಮ ಒಂದು ಪ್ರಭುತ್ವವನ್ನು ಉಳಿಸ್ಕೊಳ್ಳೋದಕ್ಕೋಸ್ಕರ ನಾನೀಗ ವಿರೋಧ ಮಾಡಿದ್ದೀನಿ, ಅದರಿಂದ ಗೆಲ್ಲಬೇಕನ್ನೋ ಅಂತ ಕಾರಣಕ್ಕೋಸ್ಕರ ಬಾನು ಮುಸ್ತಾಕ್ ವಿಚಾರವನ್ನು ಸುಪ್ರೀಂ ಕೋರ್ಟ್ ತನಕ ತಗೊಂಡು ಹೋಗಿದ್ದೀರಿ. ಅದೇ ವಿಚಾರವನ್ನು ಇದರಲ್ಲಿ ಮಾಡಿರಿ ಪ್ರತಾಪ್ ಸಿಂಹ ಅವರೇ. ನೀವೊಬ್ಬ ಯುವ ಸಮುದಾಯದ ಯುವ ರಾಜಕಾರಣಿ ಆಗ್ಬೇಕನ್ನುವಂಥ ವಿಚಾರದೊಳಗಿದ್ದೀರಿ. ಯಾವ ರೀತಿ ಹೊರಟಿದ್ದೀರಿಪ್ಪ ನೀವು? ನನಗೆ ಒಂದು ಅರ್ಥ ಆಗ್ತಿಲ್ಲ. ಇನ್ನು ಬಸನಗೌಡ ಯತ್ನಾಳರು, ಬಸವನಗೌಡ ನೋಡ್ರಿ, ಹೆಸರು ನೋಡ್ರಿ ಎಷ್ಟು ಚೆಂದ ಇದೆ. ವಿಶ್ವಮಾನವನಾಗಿರುವಂತಹ ಬಸವೇಶ್ವರರ ಹೆಸರನ್ನು ಇಟ್ಟುಕೊಂಡಿರುವಂಥ ಬಸನಗೌಡ ಅವರು ವಿಶ್ವಮಾನವರಾಗಿದ್ದಂತಹ ಬಸವಣ್ಣನವರ ಆಧ್ಯಾತ್ಮಿಕ ವಿಚಾರಗಳನ್ನು ಮರೆತಿದ್ದಾರೆ. ಅವರು ಮಾಡಿರುವಂತಹ ಕಾರ್ಯ ಕೆಲಸಗಳನ್ನು ಮರೆತಿದ್ದಾರೆ. ಅದೇ ಜಿಲ್ಲೆಯಲ್ಲಿ ಹುಟ್ಟಿರುವಂತಹ ಬಸನಗೌಡ ಯತ್ನಾಳ್ರವರು ಇವತ್ತು ರಾಜ್ಯಾದ್ಯಂತ ಧರ್ಮಗಳ ವಿರುದ್ಧ ಹೋರಾಡುವಂಥ ಕಾಯಕಕ್ಕೆ ನಿಂತು ಬಿಟ್ಟಿದ್ದಾರೆ. ಬಸವಣ್ಣನವರು ಹೇಳಿದ್ದು ಯಾವುದೇ ಜಾತಿ ಇಲ್ಲ, ಯಾವುದೇ ಧರ್ಮವಿಲ್ಲ, ವಿಶ್ವ ಮಾನವನ ಒಂದೇ ಧರ್ಮ. ಯಾಕೆ ಬಡದಾಡ್ತೀರಿ ಎಲ್ಲರೂ ಅಂತೇಳಿ ವಿಜಯಪುರದಲ್ಲಿ ಅಥವಾ ಬೀದರ್ನಲ್ಲಿ ಇಡೀ ನಮ್ಮ ಕರ್ನಾಟಕ ರಾಜ್ಯದಿಂದ ಹುಟ್ಟಿದಂತಹ ಮಹಾನ್ ವ್ಯಕ್ತಿಗಳು ಇವತ್ತು ಇಡೀ ವಿಶ್ವಾದ್ಯಂತ ಹೆಸರು ಮಾಡಿದ್ದಾರೆ. ಅಂತಹ ರಾಜ್ಯದಲ್ಲಿ, ಅಂತಹ ಜಿಲ್ಲೆಯಲ್ಲಿ ಹುಟ್ಟಿದಂತಹ ಮಹಾನ್ ರಾಜಕಾರಣಿ ಬಸನಗೌಡ ಯತ್ನಾಳ್ರವರು ಬಾನು ಮುಸ್ತಾಕರನ್ನು ದಸರಾ ಉದ್ಘಾಟನೆ ಮಾಡುವುದಕ್ಕೆ ಯಾವುದೇ ಹಕ್ಕಿಲ್ಲ ಅಂತ ವಿರೋಧ ಮಾಡಿದರು. ಏನು ಮಾಡೋಕ್ಕಾಗಲ್ಲ. ಈ ರಾಜ್ಯದ ಪರಿಸ್ಥಿತಿ ಯಾರಿಗೆ ಯಾವಾಗ ಹೆಂಗೆ ಅರ್ಥ ಆಗುತ್ತೋ ನಮಗೂ ಗೊತ್ತಿಲ್ಲ ಇವತ್ತಿನವರೆಗೂ. ಇನ್ನು ಮಾಧ್ಯಮಗಳ ವಿಷಯಕ್ಕೆ ಬಂದುಬಿಟ್ರಂತೆ ಇವರಿಗೆಲ್ಲ ಬರೀ ಕೋಮುವಾದಗಳಷ್ಟೇ ಕಾಣಿಸ್ತವೆ, ಬೇರೆ ವಿಚಾರಗಳು ಯಾವುದೂ ಕಾಣಿಸಂಗಿಲ್ಲ. ಕಚ್ಚಡ ಮಾಧ್ಯಮಗಳು, ನಿಮ್ಮ ಮಾಧ್ಯಮಗಳಿಗಿರುವಂತಹ ಕಾರ್ಯವನ್ನು ಮರೆತಿದ್ದೀರಿ. ಮರೆತು ನಿಮ್ಮದೇ ಆಗಿರುವಂತಹ ವಿಚಾರಗಳನ್ನು ಬಿತ್ತನೆ ಮಾಡ್ತಾ ಇದ್ದೀರಿ. ಮುಂದೊಂದು ದಿನ ನಿಷ್ಠಾವಂತ ಯುವಕರು, ಪ್ರಜ್ಞಾವಂತ ಯುವಕರು ರೊಚ್ಚಿಗೆದ್ದರೆ ನೇಪಾಳದಲ್ಲಿ ಮಾಧ್ಯಮಗಳನ್ನು ಹೇಗೆ ಸುಟ್ಟರೋ ಅದೇ ರೀತಿ ಸುಡಬಹುದು. ಎಚ್ಚರಿಕೆ. ಇದು ಸಾಮಾನ್ಯವಾದ ಮಾತಲ್ಲ, ಇದು ಎಚ್ಚರಿಕೆಯಿಂದಿರಿ. ಅತಿರೇಕವಾಗಿ ಕೋಮುವಾದವನ್ನು ಸೃಷ್ಟಿಸುವಂತಹ ಘಟನೆಗಳನ್ನು, ಸಣ್ಣ ಘಟನೆಗಳನ್ನು ದೊಡ್ಡ ಘಟನೆಗಳಾಗಿ ಪರಿವರ್ತನೆ ಮಾಡುವಂಥ ಕಾರ್ಯ ಮಾಧ್ಯಮಗಳದ್ದೇ 90ರಷ್ಟಿದೆ. ಹಾಗಾಗಿ ನಿಮಗೆ ಹೇಳ್ತಾ ಇದ್ದೇನೆ, ಮಾಧ್ಯಮಗಳ ಎಚ್ಚರದಿಂದಿರಿ, ರಾಜಕಾರಣಿಗಳನ್ನು ನಂಬಬೇಡಿ. ಮತ್ತೊಂದು ವಿಷಯ ಏನಪ್ಪ ಅಂತ, ರಾಜಕಾರಣಿಗಳು ಸುಳ್ಳು ಹೇಳುವುದನ್ನು, ಮಾಧ್ಯಮಗಳು ಸುಳ್ಳು ಹೇಳುವುದನ್ನು ಪ್ರಜ್ಞಾವಂತ ಯುವಕರು, ಶಿಕ್ಷಣವಂತ ಯುವಕರು ಅದನ್ನೇ ನಂಬಿ ಸತ್ಯವೆಂದು ದೂರದಿಂದ ಚಪ್ಪಾಳೆ, ದೂರದಿಂದ ಪ್ರೋತ್ಸಾಹವನ್ನು ಮಾಡ್ತಿರುವಂಥದ್ದು, ಅವರಿಗೋಸ್ಕರ ಇವರು ಹೋಗಿ ಹೋರಾಟ ಮಾಡ್ತಕ್ಕಂಥದ್ದು ಈ ರಾಜ್ಯದ, ಈ ದೇಶದ ದೊಡ್ಡ ದುರಂತವಾಗಿರುವಂಥ ವಿಷಯ. ಇದು ಎಲ್ಲಿಗೆ ಬಂದು ನಿಲ್ಲುತ್ತೋ, ಇದು ಯಾವಾಗ ಸರಿ ಹೋಗುತ್ತೋ ಗೊತ್ತಿಲ್ಲ. ನೋಡೋಣ, ಮುಂದೆ ಕಾದು ನೋಡೋಣ. ಈಗ ಸದ್ಯಕ್ಕೆ ಈ ಒಂದು ಅದ್ಧೂರಿಯಾಗಿ
ನಡೆಯಿತು ದಸರಾ ಅದ್ಧೂರಿಯಾಗಿ, ಕೆಲವರು ಹೋದರು ಮುಖಭಂಗವಾಗಿ ಅನ್ನುವಂತಹ ಒಂದು ಟೈಟಲ್ನೊಂದಿಗೆ, ಒಂದು ಶೀರ್ಷಿಕೆಯೊಂದಿಗೆ ಇಷ್ಟೊತ್ತು ಮಾತನಾಡಿದ್ದೇನೆ. ಇದರಲ್ಲಿ ಏನಾದರೂ ನಿಮಗೂ ಒಂದಿಷ್ಟು ಕೊಂಚ ಮಾಹಿತಿ ದೊರೆತಿದ್ದರೆ ಅಥವಾ ನಿಮಗೆ ಏನಾದರೂ ತೊಂದರೆಗಳಿದ್ದಲ್ಲಿ ಕಮೆಂಟ್ ಬಾಕ್ಸ್ ಮುಖಾಂತರ ತಿಳಿಸಿ. ಇದೇ ರೀತಿಯಾದಂಥ ಮಾಹಿತಿಯನ್ನು ತಿಳ್ಕೊಬೇಕಂತ ಅಂತಂದರೆ ಈ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.